ಉಡುಪಿ ಜಿಲ್ಲೆಯಾದ್ಯಂತ ದಾಖಲೆಯ 1,000 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಜಿಲ್ಲೆಯ ಸರಾಸರಿ 4,300 ಮಿಲಿಮೀಟರ್ ಒಳಗೆ ಆಗ್ತದೆ ಅನ್ನುವಂಥದ್ದು. ಅದು ಕೆಲವು ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಆಗುವುದುಂಟು. ಆದರೆ ಈ ಬಾರಿ ಇಷ್ಟು ದಿವಸದ ಒಳಗೆ 1,000 ಮಿಲಿಮೀಟರ್ ಮಳೆ ದಾಖಲಾಗಿರುವಂಥದ್ದು ನಾವು ನೋಡ್ಬೋದು. ನದಿಯ ಮಟ್ಟ ಹೇಗಿದೆ, ಬೀಳ್ತಾ ಇರುವಂತಹ ಮಳೆಯ ಪ್ರಮಾಣ ಹೇಗಿದೆ ಅನ್ನುವಂಥದ್ದು. ಇದು ಸ್ವರ್ಣಾ ನದಿಯ ಚಿತ್ರಣ. ಬಜೆಟ್ ಡ್ಯಾಮ್ನ ಮೇಲ್ಭಾಗದಿಂದ ನಾವು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಈ ನದಿ ಹುಟ್ಟುತ್ತದೆ. ಕಾರ್ಕಳ ತಾಲೂಕಿನಲ್ಲಿ ಅಂದರೆ ಆ ಮುಂಡ್ಲಿ ಅಲ್ಲಿನ ಜಲಾಶಯ ಇದೆ, ಆ ಭಾಗದಿಂದ ನೀರು ಹರಿದುಕೊಂಡು ಮುಂದೆ ಅದು ಪಶ್ಚಿಮ ದಿಕ್ಕಿನತ್ತ ಹರಿದು ಬರ್ತಾ ಇರುವಂಥದ್ದು. ಸುಮಾರು 40-50 ಕಿಲೋಮೀಟ್ರ್ ದಾಟಿ ಈ ನದಿ ಉಡುಪಿಯತ್ತ ಬರ್ತಾ ಇದೆ. ಒಂದು ಪ್ರಮುಖವಾಗಿ ಕಾರ್ಕಳಕ್ಕೆ, ಅದರ ಜೊತೆಗೆ ಹೆಬ್ರಿಯ ಕೆಲ ಗ್ರಾಮಗಳು, ಕಾಪು ವಿಧಾನಸಭಾ ಕ್ಷೇತ್ರದ ಗ್ರಾಮಗಳನ್ನು ಹರಿದುಕೊಂಡು ಬ್ರಹ್ಮಾವರ ಭಾಗಗಳಿಗೂ ಕೆಲವು ಗ್ರಾಮಗಳಿಗೆ ನೀರನ್ನು ನದಿಯನ್ನು ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು. ಆನಂತರ ಪ್ರಮುಖವಾಗಿ ಉಡುಪಿ ನಗರದಲ್ಲಿ, ಅದು ಮಣಿಪಾಲ ಇರ್ಬೋದು, ಉಡುಪಿ ನಗರಕ್ಕಿರ್ಬೋದು, ಈ ನದಿಯನ್ನು ಅವಲಂಬಿಸಿರ್ತಾರೆ. ಮಳೆಯ ಪ್ರಮಾಣ ಮತ್ತು ಗಾಳಿಯ ರಭಸ ಎಷ್ಟಿದೆ ಅನ್ನೋದು ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ. ಸಮುದ್ರವನ್ನು ನೋಡಿದ ಹಾಗೆ ಆಗ್ತದೆ. ಅಂದರೆ ಅಲೆಗಳ ಅಬ್ಬರ. ಈ ಭಾಗದಲ್ಲಿ ಬಂಡೆ ಇದೆ ಮತ್ತು ಹಲವಾರು ಗೇಟ್ಗಳನ್ನು ಹಾಕಿ ನೀರನ್ನು ಸ್ಟೋರೇಜ್ ಮಾಡ್ತಾರೆ. ಸುಮಾರು 6.5 ಮೀಟರ್ನಷ್ಟು ಆಳ ಇರುವಂಥದ್ದು ಈ ಭಾಗ. ಹಾಗಾಗಿ ಅದನ್ನು ದಾಟಿಕೊಂಡು ನದಿ ಬಹಳ ವೇಗವಾಗಿ ಸಮುದ್ರದತ್ತ ಸಾಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಇದೊಂದು ದಾಖಲೆಯ ಮಳೆ ಅಂತ ಹೇಳ್ಬೋದು. ಅದರ ಜೊತೆಗೆ ವಿಪರೀತವಾದ ಕಾರ್ಮೋಡ ಕೂಡ ಮುಸುಕಿದ ವಾತಾವರಣ ಇದೆ. ಅಂದರೆ ಮಳೆ ಮುಂದುವರಿತದೆ ಅನ್ನುವಂಥದ್ದು. ಮಳೆ ಮುಂದುವರೆದಿರೋದ್ರಿಂದ ಸುತ್ತಮುತ್ತಲಿನ ಭಾಗಗಳು, ತೋಟಗಳು, ಮನೆಗಳು ಎಲ್ಲವೂ ಕೂಡ ಜಲಾವೃತ ಆಗ್ತಾ ಹೋಗ್ತದೆ. ಅಂದರೆ ನದಿ ಪಾತ್ರದಲ್ಲಿ ಯಾವತ್ತೂ ಕೂಡ ಜನ ಬಹಳಷ್ಟು ಮುನ್ನೆಚ್ಚರಿಕೆಯಿಂದಲೇ ಇರಬೇಕಾಗ್ತದೆ. ಮೇಲ್ಭಾಗದಲ್ಲಿ, ಘಟ್ಟ ಭಾಗದಲ್ಲಿ ವಿಪರೀತವಾದ ಮಳೆ ಬಂದರೆ ಅದು ಕೆಳಭಾಗದಲ್ಲಿ ಉಡುಪಿ ತಾಲೂಕಿನಲ್ಲಿ ನೆರೆ ಬೀಳ್ತದೆ ಅನ್ನುವಂಥದ್ದು. ಸುತ್ತಮುತ್ತಲಿನ ಜನರು ಅಂದರೆ ಅದಕ್ಕೆ ಪ್ರಿಪೇರ್ ಆಗಿಯೇ ಇರ್ತಾರೆ. ಆದರೆ ಏಕಾಏಕಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಹಲವಾರು ಬಾರಿ ನೆರೆಯ ವಾತಾವರಣ ತೋಟಗಳಲ್ಲಿ ಕಂಡು ಬರ್ತದೆ. ಹಾಗಾಗಿ ಜಿಲ್ಲೆಯಲ್ಲಿ ಮತ್ತಷ್ಟು ಮಳೆ ಬೀಳುವಂಥ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಗಳನ್ನು ಕೊಟ್ಟಿದೆ. ರೆಡ್, ಆರೆಂಜ್, ಯೆಲ್ಲೋ ಅಲರ್ಟ್ಗಳನ್ನು ಜಿಲ್ಲೆಯಲ್ಲಿ ವಿಸ್ತರಿಸಿ ಹಾಕ್ತಾ ಇದೆ. ಅಂದರೆ ಮಳೆ ಮೋಡ ಮತ್ತು ಸಮುದ್ರದಲ್ಲಿ ಏಳುವಂತಹ ಸೈಕ್ಲೋನ್ಗಳನ್ನು ಡಿಪೆಂಡ್ ಮಾಡಿಕೊಂಡು ಈ ಒಂದು ಅಲರ್ಟ್ಗಳನ್ನು ಜಿಲ್ಲೆಯಲ್ಲಿ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.